ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಮತ್ತು ನನ್ನ ಅಕ್ಕ ಇವತ್ತು ವಿಶಾಲ್ ಮೆಗಾ ಮಾರ್ಟಿಗೆ ಹೋಗುವಂತ ಡಿಸೈಡ್ ಮಾಡಿದ್ವಿ, ಉಡುಪಿಯಲ್ಲಿರುವ. ಮತ್ತು ಅಮ್ಮ ಹೇಳಿದರು ನಾನು ಕೂಡ ಬರ್ತೇನೆ ಅಂತ. ಹಾಗೆ ನಾವು ಮನೆಯಿಂದ ಬಸ್ ಸ್ಟ್ಯಾಂಡ್ ತನಕ ಸ್ಕೂಟಿಯಲ್ಲಿ ಬಂದ್ವಿ. ಮತ್ತು ಬಸ್ ಸ್ಟ್ಯಾಂಡಿಂದ ಬಸ್ ಹತ್ಕೊಂಡು ಸೀದಾ ಉಡುಪಿಗೆ ಹೋದ್ವಿ. ಅಲ್ಲೇ ಆಟೋ ಹತ್ಕೊಂಡು ಹೋದ್ವಿ ವಿಶಾಲ್ ಮೆಗಾ ಮಾರ್ಟಿಗೆ. ತುಂಬ ನಡಿಲಿಕ್ಕಿದೆ, ನಡ್ಕೊಂಡು ಹೋಗುವಷ್ಟು ಆಗೋದಿಲ್ಲ ಇದು. ಹಾಗೆ ನಮ್ಮ ಅಕ್ಕನ ಮಗಳಿಗಂತೂ ಜೋರು ನಿದ್ದೆ ಬರ್ತಿತ್ತು. ರಿಕ್ಷಾದಲ್ಲಿಯೇ ನಿದ್ದೆ ಮಾಡುವ ಅನಿಸ್ತಿತ್ತೇನೋ ಅವಳಿಗೆ. ಹೀಗೆ ಹೋಗ್ತಾ ಡಿಮಾರ್ಟ್ ಕೂಡ ಪಾಸ್ ಆದ್ವಿ. ನೆಕ್ಸ್ಟ್ ನಾವು ವಿಶಾಲ್ ಮಾರ್ಟಿಗೆ ರೀಚ್ ಆದ್ವಿ. ಸೀದಾ ಒಳಗೆ ಹೋದ ಕೂಡಲೇ ನಮ್ಮ ಅಕ್ಕನ ಮಗಳದ್ದು ಒಂದೇ, ನನಗೆ ಕನ್ನಡಕ ಬೇಕು ಅಂತ ಸ್ಟಾರ್ಟಿಂಗಲ್ಲೇ ಇಟ್ಬಿಟ್ಟಿದ್ರು. ಮತ್ತು ಹೇಗೋ ಅವಳದ್ದು ಮೈಂಡ್ ಡೈವರ್ಟ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋದ್ವಿ. ಅಲ್ಲೇ ಡ್ರೆಸ್ಸಸ್ಸನ್ನೆಲ್ಲ ನೋಡ್ತಾ ಇದ್ಲು, ನನಗೆ ಅದು ಬೇಕು ಇದು ಬೇಕು ಅಂತ. ನನ್ನ ಅಮ್ಮ ಅಂತೂ ಅವಳನ್ನು ಹಿಡಿದು ಸಾಕಾಯ್ತು. ಮತ್ತು ಒಂದು ಫ್ರಾಕ್ ನೋಡಿದ್ಲು, ಆ ಫ್ರಾಕ್ ನನಗೆ ಬೇಕು ಬೇಕು ಅಂತ ಅಲ್ಲೇ ಕೂತ್ಕೊಂಡಿದ್ಲು. ಮತ್ತು ಕೈಯಲ್ಲಿ ಒಂದು ಗೊಂಬೆ ಕೂಡ ಇಟ್ಕೊಂಡಿದ್ಲು. ಆ ಗೊಂಬೆನಂತೂ ಬಿಡಲಿಕ್ಕೆ ರೆಡಿ ಇಲ್ಲ, ಎಲ್ಲಿ ಹೋದರೂ ಕೈಯಲ್ಲಿ ಬಾಬು ಬಾಬು ಅಂತ ಹೇಳ್ತಾ ಇದ್ಲು. ಹಾಗೆ ಒಂದು ಪೌಚನ್ನು ಕೂಡ ತಗೊಂಡಿದ್ಲು, ಅದು ಅವಳ ಅಕ್ಕನಿಗಂತೆ. ಅವಳ ಅಕ್ಕ ಅವರ ಅಪ್ಪನ ಜೊತೆ ಹೊರಗಡೆ ಹೋಗಿದ್ಲು. ಮತ್ತು ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿದ್ವಿ. ಡ್ರೆಸ್ಸನ್ನು ಹಾಕ್ಲಿಕ್ಕಂತೂ ನನಗೂ ಮತ್ತು ನನ್ನ ಅಕ್ಕನಿಗೂ ಸಾಕಾಯಿತು. ಡ್ರೆಸ್ ಹಾಕಿದ್ವಿ, ಅದನ್ನು ತೆಗಿಲಿಕ್ಕಂತೂ ಇನ್ನೊಮ್ಮೆ ಸುಸ್ತಾಗಿ ಹೋಯಿತು. ಮತ್ತು ಹೀಗೆ ಏನೆಲ್ಲ ಬೇಕಂತ ಐಟಮ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಈ ಸಣ್ಣ ಸಣ್ಣ ಪಾಟ್ಗಳೆಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿದ್ವು. ಹಾಗೆ ಸ್ವಲ್ಪ ಗ್ರೋಸರಿಯನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಹಾಗೆ ಕೆಳಗೆ ಬರ್ತಾ ಚಪ್ಪಲ್ ನೋಡಬೇಕನ್ನಿಸ್ತು. ಸೊ ಚಪ್ಪಲ್ ನೋಡ್ಲಿಕ್ಕೆ ಹೋದ್ವಿ. ಬಟ್ ಅಲ್ಲಿ ಯಾವುದೂ ಅಷ್ಟು ಚೆನ್ನಾಗಿರಲಿಲ್ಲ, ನನಗೆ ಯಾವುದು ಇಷ್ಟ ಆಗಲಿಲ್ಲ. ನಾನು ಯಾವುದನ್ನು ಕೂಡ ತಗೊಳ್ಳಿಲ್ಲ. ಮತ್ತು ಒಂದು ಅವಳಿಗೆ ಕ್ಯಾಪನ್ನು ಕೂಡ ತೊಗೊಂಡ್ವಿ. ಅದನ್ನು ಅವಳು ಅಲ್ಲಿಯೇ ಹಾಕ್ಕೊಂಡು ಬಿಟ್ಲು. ಬಿಲ್ ಮಾಡಲಿಕ್ಕೂ ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ. ಮತ್ತು ಹೇಗೋ ಬಿಲ್ ಮಾಡಿ ಹಾಗೆ ಒಂದು ಬಿಸ್ಕಿಟನ್ನು ಕೂಡ ಅಲ್ಲೇ ತಿಂದುಬಿಟ್ಲು. ಅದನ್ನು ಕೂಡ ಬಿಲ್ ಮಾಡಿದ್ವಿ. ಮತ್ತು ಹಾಗೆ ವಾಪಸ್ ಬಂದ್ವಿ ಬಸ್ ಸ್ಟ್ಯಾಂಡಿಗೆ. ಬಸ್ಸಲ್ಲೂ ಕೂಡ ನೋಡ್ತಾ ಇದ್ಲು, ಅದರ ನಡುವೆಯೂ ಬಿಸ್ಕಿಟ್ ತಿಂತಾನೂ ಹಾಯ್ ಮಾಡ್ತಾ ಇದ್ದಾಳೆ ವಿಡಿಯೋಕ್ಕೆ. ಮತ್ತು ಬಸ್ಸಲ್ಲಿ ಜೋರು ನಿದ್ದೆ ಬಂತ ಅವಳಿಗೆ. ಮತ್ತು ಹಾಗೆ ಮನೆಗೆ ವಾಪಸ್ ಬಂದ್ವಿ. ನಾನು ಏನೆಲ್ಲ ತೊಗೊಂಡೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಒಂದು ಕ್ಲೇಯದ್ದು ಲೋಟ ತೊಗೊಂಡೆ, ಇದು ಬರೀ 19 ರೂಪೀಸ್ಗೆ ಸಿಕ್ತು ನನಗೆ. ಮತ್ತು ಒಂದು ನಾನ್ ಸ್ಟಿಕ್ ಪಾತ್ರೆ ಬೇಕಿತ್ತು, ಅದನ್ನು ಕೂಡ ನಾನು ತೊಗೊಂಡೆ. ಮತ್ತು ಒಂದು ಅಯನ್ ಕಡಾಯಿ ಬೇಕಿತ್ತು, ಅದನ್ನು ಕೂಡ ನಾವಿಲ್ಲಿ ಪರ್ಚೇಸ್ ಮಾಡಿದ್ವಿ. ಮತ್ತು ಅವಳಿಗೊಂದು ವಾಟರ್ ಬಾಟಲ್ ಬೇಕಿತ್ತು, ಇದನ್ನು ಕೂಡ ನಾನು ಅವಳಿಗೆ ಪರ್ಚೇಸ್ ಮಾಡಿ ತೆಗೆದುಕೊಟ್ಟೆ. ಇದು 99 ರೂಪೀಸ್ಗೆ ಸಿಕ್ತು. ಮತ್ತು ಒಂದು ಕ್ಯಾಪ್ ತೊಗೊಂಡ್ವಿ, ಅದು ಕೂಡ 99 ರೂಪೀಸ್ಗೆ. ಮತ್ತು ಒಂದು ಅವಳ ಅಕ್ಕನಿಗೆ ಪೌಚ್ ಬೇಕಿತ್ತು, ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಮತ್ತು ಒಂದು ಡ್ರೆಸ್ಸನ್ನು ಪರ್ಚೇಸ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.